टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಬಂದಿರೋದೇನು ದೇಶದ ಒಂದು ಇಲ್ಲಿ ನಾವು ಅಧಿಕಾರ ಹಿಡಿಬೇಕು ಅನ್ನೋ ಉದ್ದೇಶದಿಂದ ಅದರ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಅನ್ನೋದ್ರ ಬಗ್ಗೆ ಮಾತಾಡೋ ಅಂಥ ನೈತಿಕತೆ ಬಿಜೆಪಿಯ ಯಾರಿಗೂ ಇಲ್ಲ. ಅಂಥದ್ರಲ್ಲಿ ಈಗ ವಿಜಯೇಂದ್ರ ಅವರು ಅಧ್ಯಕ್ಷರಾದ್ಮೇಲೆ ಅವರು ಸಂಘಟನೆನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಬದಲಾಯಿಸ್ಬೇಕಾದ್ರೆ ದೆಹಲಿ ಮಟ್ಟದಲ್ಲಿ ಹೋಗಿ ಬದಲಾಯಿಸ್ತೀವಿ. ಅವ್ರಿಗೆ ಇನ್ನೂ 3 ವರ್ಷ ತುಂಬೋದಕ್ಕೆ ಅವಧಿ ಇದೆ. ಅಲ್ಲಿವರೆಗೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರ್ದು. ಒಂದು ವೇಳೆ ಅವ್ರನ್ನ ಬದಲಾಯಿಸೋದೇ ಆದರೆ ನೀವು ಶ್ರೀರಾಮುಲು ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಮತಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವ್ರನ್ನ ಮಾಡಿದ್ರೆ ಬಿ ಜೆ ಪಿಗೆ ಜನಮನ್ನಣೆ ಹೆಚ್ಚಿನ ರೀತಿಯಲ್ಲಿ ಸಿಕ್ಕಿ ಅಧಿಕಾರ ಹಿಡಿಬೋದು. ಅದು ಇಲ್ಲ ಅಂತಂದರೆ ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಮಾಡಿ ಪಕ್ಷನ ಒಗ್ಗಟ್ಟಾಗಿ ತಗೊಂಡು ಕಾರ್ಯಕರ್ತರಲ್ಲಿರ್ತಕ್ಕಂಥ ನಾಯಕರುಗಳಿರ್ತಕ್ಕಂಥ ಎಲ್ಲ ಅಸಮಾಧಾನ ಇದು ಮಾಡ್ಕೊಂಡು ಒಗ್ಗಟ್ಟಿನಿಂದ ಪಕ್ಷವನ್ನು ಹೋರಾಟ ಮಾಡಿ ಪಕ್ಷ ಮುಂದಿನ ದಿನಗಳ ಅಧಿಕಾರಕ್ಕೆ ತರ್ಬೋದು. ಇದನ್ನು ಹೊರತುಪಡಿಸಿ ಈಗಾಗಲೇ ನೋಡಿ ಬಸವನ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ. ಮತ್ತು ಈಶ್ವರಪ್ಪನವ್ರೇ ಪಕ್ಷದಿಂದ ಆಚೆ ಹೋಗಿದ್ದಾರೆ. ಅವ್ರನ್ನೇ ಕರ್ಕೊಂಬನ್ನಿ, ಅವ್ರನ್ನ ಬೇಕಾದ್ರೂ ನೀವು ರಾಜ್ಯಾಧ್ಯಕ್ಷನ ಮಾಡಿ, ಅಭ್ಯಂತರ ಇಲ್ಲ. ಆದರೆ ಹೊರಗಿನಿಂದ ಬಂದವ್ರನ್ನ ಈ ವಿ ಸೋಮಣ್ಣ ಅಂತವ್ರನ್ನ ನೀವು ರಾಜ್ಯಾಧ್ಯಕ್ಷನ ಮಾಡಿದ್ರೆ ನಾವು ಬೆಂಗಳೂರಿನ ಕೇಂದ್ರ BJP ಕಚೇರಿ ಮುಂದೆ ನಾನು ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ. ಅಷ್ಟು ನಮಗೆ ನೋವಾಗಿದೆ. ಈಗ ಬಂದಿರೋದೇನು ದೇಶದ ಒಂದು ಇಲ್ಲಿ ನಾವು ಅಧಿಕಾರ ಹಿಡಿಬೇಕು ಅನ್ನೋ ಉದ್ದೇಶದಿಂದ ಅದರ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಅನ್ನೋದ್ರ ಬಗ್ಗೆ ಮಾತಾಡೋ ಅಂಥ ನೈತಿಕತೆ ಬಿಜೆಪಿಯ ಯಾರಿಗೂ ಇಲ್ಲ. ಅಂಥದ್ರಲ್ಲಿ ಈಗ ವಿಜಯೇಂದ್ರ ಅವರು ಅಧ್ಯಕ್ಷರಾದ್ಮೇಲೆ ಅವರು ಸಂಘಟನೆನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಬದಲಾಯಿಸ್ಬೇಕಾದ್ರೆ ದೆಹಲಿ ಮಟ್ಟದಲ್ಲಿ ಹೋಗಿ ಬದಲಾಯಿಸ್ತೀವಿ. ಅವ್ರಿಗೆ ಇನ್ನೂ 3 ವರ್ಷ ತುಂಬೋದಕ್ಕೆ ಅವಧಿ ಇದೆ. ಅಲ್ಲಿವರೆಗೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರ್ದು. ಒಂದು ವೇಳೆ ಅವ್ರನ್ನ ಬದಲಾಯಿಸೋದೇ ಆದರೆ ನೀವು ಶ್ರೀರಾಮುಲು ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಮತಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವ್ರನ್ನ ಮಾಡಿದ್ರೆ ಬಿ ಜೆ ಪಿಗೆ ಜನಮನ್ನಣೆ ಹೆಚ್ಚಿನ ರೀತಿಯಲ್ಲಿ ಸಿಕ್ಕಿ ಅಧಿಕಾರ ಹಿಡಿಬೋದು. ಅದು ಇಲ್ಲ ಅಂತಂದರೆ ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಮಾಡಿ ಪಕ್ಷನ ಒಗ್ಗಟ್ಟಾಗಿ ತಗೊಂಡು ಕಾರ್ಯಕರ್ತರಲ್ಲಿರ್ತಕ್ಕಂಥ ನಾಯಕರುಗಳಿರ್ತಕ್ಕಂಥ ಎಲ್ಲ ಅಸಮಾಧಾನ ಇದು ಮಾಡ್ಕೊಂಡು ಒಗ್ಗಟ್ಟಿನಿಂದ ಪಕ್ಷವನ್ನು ಹೋರಾಟ ಮಾಡಿ ಪಕ್ಷ ಮುಂದಿನ ದಿನಗಳ ಅಧಿಕಾರಕ್ಕೆ ತರ್ಬೋದು. ಇದನ್ನು ಹೊರತುಪಡಿಸಿ ಈಗಾಗಲೇ ನೋಡಿ ಬಸವನ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ. ಮತ್ತು ಈಶ್ವರಪ್ಪನವ್ರೇ ಪಕ್ಷದಿಂದ ಆಚೆ ಹೋಗಿದ್ದಾರೆ. ಅವ್ರನ್ನೇ ಕರ್ಕೊಂಬನ್ನಿ, ಅವ್ರನ್ನ ಬೇಕಾದ್ರೂ ನೀವು ರಾಜ್ಯಾಧ್ಯಕ್ಷನ ಮಾಡಿ, ಅಭ್ಯಂತರ ಇಲ್ಲ. ಆದರೆ ಹೊರಗಿನಿಂದ ಬಂದವ್ರನ್ನ ಈ ವಿ ಸೋಮಣ್ಣ ಅಂತವ್ರನ್ನ ನೀವು ರಾಜ್ಯಾಧ್ಯಕ್ಷನ ಮಾಡಿದ್ರೆ ನಾವು ಬೆಂಗಳೂರಿನ ಕೇಂದ್ರ BJP ಕಚೇರಿ ಮುಂದೆ ನಾನು ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ. ಅಷ್ಟು ನಮಗೆ ನೋವಾಗಿದೆ.